ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನನೇ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದೆ ಯೂಟ್ಯೂಬಲ್ಲಿ. ವೀಡಿಯೋಸ್ಗಳಿದ್ದಾವೆ, ವಾಯ್ಸ್ ಓವರ್ ಕೊಟ್ಟು ಮತ್ತು ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಆಗ್ತಾ ಇರಲಿಲ್ಲ. ಫೈನಲಿ ಇವಾಗ ಒಂದೊಂದೇ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತು ನನ್ನ ಮಗನ ಬರ್ಡೇ ಇದೆ, ದೊಡ್ಡ ಮಗಂದು ರಿತ್ವಿಕ್ ರಾಜ್ದು ಬರ್ಡೇ ಇದೆ. ಅದಕ್ಕೆ ನಾವಿವತ್ತು ನಾನು ನನ್ನ ಹಸ್ಬೆಂಡು ಮಕ್ಕಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರ ಹತ್ರನೇ ಇರೋದು, ಹಿರಿಸೇವೆ ಹತ್ರ ಸಾಯಿಬಾಬನ ಗುಡಿ. ಮಂಗಳೂರು ಮತ್ತು ಬೆಂಗಳೂರು ಹೈವೇ ಇದೆಯಲ್ಲ, ಚಿಕ್ಕೋನಹಳ್ಳಿ ಹತ್ರ, ಚಿಕ್ಕೋನಹಳ್ಳಿ ಗೇಟ್, ಹಿರಿಸೇವೆ ಹತ್ರ ಈ ದೇವಸ್ಥಾನ ಇರೋದು. ನಾವು ಇವಾಗ ಅಂದರೆ ಇದು 2-3 ಸಲ ಬಂದಿದ್ದೀವಿ, ಅದರ ವೀಡಿಯೋ ಮಾಡಿರಲಿಲ್ಲ ನಾನು ಯೂಟ್ಯೂಬ್ಗೆ ಒಂದ್ಸಲನೂ. ಈ ಸಲ ನಿಮಗೆ ತೋರಿಸ್ಬೇಕು ಅಂತಲೇ ವೀಡಿಯೋ ಮಾಡ್ತಾಯಿದ್ದೀನಿ. ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೆಲ್ಲ ದೇವಸ್ಥಾನದ ಬಗ್ಗೆ ಹೇಳ್ತೀನಿ, ಮುಂದೆ ವಿಡಿಯೋ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಬೆಂಗಳೂರು ಟು ಮಂಗಳೂರು ಇಲ್ಲ ಈ ಬೆಂಗಳೂರಿಂದ ಯಾರಾದರೂ ಹಾಸನಿಗೋ ಟ್ರಾವೆಲ್ ಮಾಡೋರಿದ್ದರೆ ಅಲ್ಲಿ ಮಧ್ಯದಲ್ಲಿ ಇದು ಸಿಗುತ್ತೆ, ರೋಡಲ್ಲೇ ಸಿಗುತ್ತೆ. ಅಲ್ಲಿ ನೀವು ಹೋಗಿ ಬೇಕಾದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೋದು, ಸಾಯಿಬಾಬಾವರು ದೇವರ ದರ್ಶನ ಮಾಡ್ಬೋದು. ಇದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 7:45ವರೆಗೂ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಈ ಟೈಮಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೋಬೋದು. ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಡ್ತಿದ್ದಂಗೆ ಹೊರಗಡೆನೆ ನಮಗೆ ಒಂದು 32 ಅಡಿ ಎತ್ತರದ ಸಾಯಿಬಾಬನ ನಾವು ನೋಡ್ಬೋದು. ಇದನ್ನು ಸಿಮೆಂಟಲ್ಲೇ ನಿರ್ಮಾಣ ಮಾಡಿದ್ದಾರೆ. ಗುಹಾಂತರ ದೇವಾಲಯ ಅಂದರೆ ಗುಹೆ ಟೈಪು ಒಂದು ಫೀಲ್ ಬರಲಿ ಅನ್ನೋ ಥರ ಆ ಥೀಮ್ ಇಟ್ಕೊಂಡು ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಇದು ಒಂದು 4-5 ವರ್ಷನೇ ಆಗಿದೆ ಸ್ಥಾಪನೆ ಮಾಡಿ. ನಾವು ಸುಮಾರು ಸಲ ಬಂದಿದ್ದೀವಿ, ಆದರೆ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ ಅಷ್ಟೇ. ಇದು ಒಂದು ಗುಹಾಂತರ ಸಾಯಿಬಾಬಾ ಮಂದಿರವಾಗಿದ್ದು, ಪ್ರಪಂಚದ ಮೊದಲನೆಯ ಅಮೃತ ಶಿಲಾ ಮೂರ್ತಿಯನ್ನು 7 ಅಡಿ ಎತ್ತರದಲ್ಲಿ ಕೆತ್ತನೆ ಮಾಡಿದ್ದಾರೆ. ಈ 7 ಅಡಿ ಅಮೃತ ಶಿಲಾ ಮೂರ್ತಿಯನ್ನು ನಾವು ದೇವಸ್ಥಾನದ ಒಳಗಡೆ ನೋಡ್ಬೋದು. ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ, ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ನೋಡಿ. ಇಲ್ಲಿ ತಕ್ಕಡಿ ಇದೆಯಲ್ಲ, ಇಲ್ಲಿ ತುಲಾಭಾರನ ಮಾಡ್ತಾರೆ. ಅಂದರೆ ಮಕ್ಕಳಾಗದೇ ಇರೋರು ಅಂಥವ್ರು ಏನಾದರೂ ಮಕ್ಕಳು ಹುಟ್ಟಿದ ಮೇಲೆ ಅದರದೇ ತೂಕದಷ್ಟು ಅಕ್ಕಿ ಕೊಡ್ತೀವಿ ಇಲ್ಲ ಬೆಲ್ಲ ಕೊಡ್ತೀವಿ ಅಂತ ಅಲ್ಲಿ ಮಗುನ ಒಂದು ಕಡೆ ನಿಲ್ಲಿಸಿ, ಮತ್ತು ಈ ಕಡೆ ಬೆಲ್ಲ ಧಾನ್ಯಗಳೇನಾದರೂ ಅದನ್ನು ಇಟ್ಟು ಅದರದ್ದೇ ಮಗುದೇ ತೂಕದಷ್ಟು ಏನಾದರೂ ಧಾನ್ಯಗಳನ್ನ ಕೊಡ್ತೀವಿ ಅಂತ ಅರ್ಕೆ ಕಟ್ಕೊಂಡಿರೋರು ಅಲ್ಲಿ ತುಲಾಭಾರ ಮಾಡಿಸ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನದ ಒಳಗಡೆ ನಾನು ಹೇಳದ್ನಲ್ಲ, ಪ್ರಪಂಚದ ಮೊದಲನೆಯ ಅಮೃತ ಶಿಲಾ ಮೂರ್ತಿಯನ್ನು ನಾವು 7 ಅಡಿ ಎತ್ತರದಲ್ಲಿ ನೋಡ್ತಾ ಇದ್ದೀವಿ. ನಮಗೆ ಒಂದು ಹೆಮ್ಮೆ, ನಮ್ಮೂರಲ್ಲಿ ಈ ಥರದ್ದು ಒಂದು ಪ್ರಪಂಚದ ಬಿಗ್ಗೆಸ್ಟ್ ಒಂದು ಸ್ಟ್ಯಾಚ್ಯೂನ ನೋಡ್ತಾ ಇದ್ದೀವಿ ಅನ್ನೋದು ಒಂದು ನಮಗೆ ಖುಷಿ. ಅದರಲ್ಲೂ ನಮ್ಮೂರ ಹತ್ರನೇ ಇರೋದು ನಮಗೆ ಇನ್ನೂ ಖುಷಿ. ಸಾಯಿಬಾಬನ ಗುಡಿ ತುಂಬ ದಿನ ಬಂದಿದ್ದೆ, ಆದರೆ ವಿಡಿಯೋ ಮಾಡೋದಕ್ಕೆ ಇನ್ನೂ ಹೆಮ್ಮೆ ಅನಿಸುತ್ತೆ. ನೋಡಿ ಒಳಗಡೆ ದೇವಸ್ಥಾನ ಆದಮೇಲೆ ಈ ಕಡೆ ಸೈಡೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೊರಗಡೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ, ಬಂದರೆ ಒಂದು ಮನಃಶಾಂತಿ ಸಿಗುತ್ತೆ ಇಲ್ಲಿ. ಆ ಥರ ಎಲ್ಲ ಒಂದು ಪಾರ್ಕ್ ಟೈಪ್ ನಿರ್ಮಾಣ ಮಾಡಿದ್ದಾರೆ. ಇನ್ನು ಆ ಕಡೆ ಎಲ್ಲ ದೇವಸ್ಥಾನಗಳಿದ್ದಾವೆ, ಅಲ್ಲೂ ಕೂಡ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದ್ದಾರೆ ನೋಡಿ. ಮಹಾರಾಷ್ಟ್ರದ ಶನಿ ಸಿಂಗ್ನಾಪುರಲ್ಲಿರುವ ವಿಗ್ರಹ ರೀತಿಯಲ್ಲೇ ಇಲ್ಲೂ ಕೂಡ ಶನಿದೇವರ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ಋಷಿ ಇಲ್ಲಿ ಹಾಯ್.
ಋಷಿ ಇಲ್ಲಿ ನೋಡಿ ಸಾಯಿಬಾಬನ ಗುಡಿಗೆ ಬಂದಿದ್ದೀವಿ. ಸ್ವತಃ ಭಕ್ತಾದಿಗಳೇ ಇಲ್ಲಿಗೆ ಬಂದು ತನ್ನ ಕೈಯಾರೆ ತಾವೇ ಅಭಿಷೇಕ ಮಾಡೋ ರೀತಿನೇ ನಿರ್ಮಾಣ ಮಾಡಿದ್ದಾರೆ ನೋಡಿ. ಇಲ್ಲಿ ಅವರೇ ಬಂದು ವಿಗ್ರಹಕ್ಕೆ ಅಭಿಷೇಕನ ಮಾಡ್ಬೋದು. ಶನಿದೇವರ ವಿಗ್ರಹದ ಪಕ್ಕದಲ್ಲೇ ರಾಹುಕೇತು ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ನಾನು ಇದೇ ಫಸ್ಟ್ ಟೈಮು ದೇವಸ್ಥಾನದಲ್ಲಿ ರಾಹುಕೇತು ಸಪ್ರೇಟಾಗಿ ಒಂದು ವಿಗ್ರಹ ಸ್ಥಾಪನೆ ನೋಡಿರೋದು. ಹಾಗೆ ದೇವಸ್ಥಾನದ ಒಳಗಡೆ ಬಂದರೆ ಅರಕೆ ಅಕ್ಕಿ ಅಂತ ಹಾಕಿದ್ದಾರೆ ನೋಡಿ, ಅಕ್ಕಿ ಬೆಲ್ಲ. ಅಲ್ಲಿ ನಾವು ಬೇಕಾದರೆ ಅಕ್ಕಿ ಬೆಲ್ಲನ ಅರಕೆ ಕಟ್ಕೊಂಡು ಏನಾದರೂ ನಾವು ಅನ್ನದಾನ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಇಲ್ಲೇ ಅಕ್ಕಿ ಕೊಡ್ತಾರೆ, ಅಕ್ಕಿ ಮತ್ತು ಬೆಲ್ಲನ ಕೊಡ್ತಾರೆ, ನಾವು ದುಡ್ಡು ಕೊಟ್ಟು ತೊಗೊಳ್ಳೋದು. ಮತ್ತು ಆ ಅರಕೆಯ ಅಕ್ಕಿ ಅಂತ ಇದೆಯಲ್ಲ ಅಲ್ಲಿ ನಾವು ಹಾಕ್ಬಿಡೋದು. ಅಲ್ಲಿ ಏನು ಮಾಡ್ತಾರೆ, ಡೈಲಿ ಅನ್ನದಾನ ಏನಾದರೂ ಡೈಲಿ ಮಾಡೋದಿಲ್ಲ ಅಂತೆ. ಫಸ್ಟು ಡೈಲಿ ನಡೀತಾ ಇತ್ತು ಅನ್ನದಾನ, ಇವಾಗ ಗುರುವಾರ ಟೈಮ್ ಮಾತ್ರ ಅನ್ನದಾನ ಮಾಡ್ತಾರೆ. ಆದರೆ ಬೊಫೆ ಸಿಸ್ಟಮಲ್ಲಿ ಸ್ವಲ್ಪ ಪ್ರಸಾದ ಕೊಡ್ತಾರೆ. ಮತ್ತು ಇದು ತುಲಾಭಾರ ತಕ್ಕಡಿ ನೋಡಿ, ಇಲ್ಲಿ ಅರಕೆ ಕಟ್ಕೊಂಡಿರೋರು ತುಲಾಭಾರ ಮಾಡಿಸ್ತಾರೆ. ಅರಕೆಯ ತುಲಾಭಾರ ಅಂತ ಬರೆದಿದ್ದಾರೆ ನೋಡಿ. ಇಲ್ಲಿ ಅರಕೆ ಕಟ್ಕೊಂಡಿರೋರು ಬಂದು ಇಲ್ಲಿ ತುಲಾಭಾರ ಮಾಡಿಸ್ತಾರೆ. ಮತ್ತು ಇಲ್ಲಿ ಅರಕೆ ಅಕ್ಕಿ ಅಂತ ಇದೆಯಲ್ಲ, ನಾವು ಏನಾದರೂ ಅರಕೆ ಕಟ್ಕೊಂಡು ಬೇಕಾದರೆ ಇಲ್ಲಿ ಅಕ್ಕಿ ಬೆಲ್ಲನ ಇಡ್ಬೋದು. ನಾವು ರಿತ್ವಿಕ್ ಕೈಲಿ ಅರಕೆ ಮಾಡಿಸಿ ಅಲ್ಲಿ ಅಕ್ಕಿನ ಮತ್ತು ಬೆಲ್ಲನ ಅವ್ರ ಹತ್ರನೇ ತೊಗೊಂಡು ಅಲ್ಲೇ ಹಾಕ್ತಾಯಿದ್ದೀವಿ ಇವಾಗ. ಅಷ್ಟೇ ಅಲ್ಲದೆ ಇಲ್ಲಿ ಗೋಶಾಲೆಗಳ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ತುಂಬ ಕನ್ಸ್ಟ್ರಕ್ಷನ್ ಮಾಡೋದಿದೆ. ಆ ಕಡೆ ಪಾರ್ಕ್ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ದೇವಸ್ಥಾನಗಳು ಇನ್ನೂ ಜಾಸ್ತಿ ಮಾಡ್ತಾರಂತೆ. ಮತ್ತು ಅನ್ನದಾನಕ್ಕೋಸ್ಕರ ಇಲ್ಲಿ ಅಕ್ಕಿ ಬೆಲ್ಲ ಎಲ್ಲನೂ ಹಾಕ್ಬೋದು. ನಾವಿವಾಗ ರಿತ್ವಿಕ್ ಕೈಲಿ ಒಂದು ಬರ್ತ್ಡೇ ಅಲ್ವಾ, ಅವನ ಕೈಲೇ ಹಾಕ್ಸೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀವಿ. ಇಲ್ಲಿ ನೀವು ಯಾರಾದರೂ ರೈತರು ತರಕಾರಿ ಬೆಳೆದಿದ್ರೆ ಯಾರಾದರೂ ಇಲ್ಲ ಡೊನೇಟ್ ಮಾಡ್ತೀವಿ ಅಕ್ಕಿ ಬೇಳೆ ಈ ಥರದ್ದು ಅಂದ್ರೂ ಇಲ್ಲಿ ತಗೋತಾರೆ, ನೀವು ಬೇಕಾದರೆ ಕೊಡ್ಬೋದು. ನೀನು ಸರಿ ಚಲ್ತಾನೆ ರೀ, ಚಲ್ತಾನೆ ಸಾಕು. ನೋಡಿ ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ದಾರೆ. ಅನ್ನ ಪ್ರಸಾದ ಕೊಡ್ತಾರೆ. ಪುಳಿಯೋಗರೆ ಗುರುವಾರದತ್ತು ಪ್ರಸಾದ ತಿಂತಾ ಇದ್ದೀವಿ. ಸೂಪರ್ ಎಮ್ಮಿ ಎಮ್ಮಿ ಚಿನಿ ಎಮ್ಮಿನಾ ಎಮ್ಮಿ ಎಮ್ಮಿನೋ ಎಮ್ಮಿ ಇಲ್ಲಿ ಹಿಂಗೇನೋ ಎಮ್ಮಿ 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 ಹೆಂಗಾಯ್ತಪ್ಪ ಎಮ್ಮಿ ಏನದು ತಿನ್ಸರಿ ತಿಕ್ಕು ಪಾಪುಗೆ ತಗೋ ಹೆಂಗಾಯ್ತಪ್ಪ ಬಾಯ್ 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 ಎಮ್ಮಿನಾ ಎಮ್ಮೆ ಏನು ಎಮ್ಮೆ ಎಮ್ಮಿ ಎಮ್ಮೆ ತೋರಿಸಿ ಈ ಕಡೆ. ಬಾಯ್ ಅಲ್ಲಿ ಯಾರಿಗೋ ಪೆಟ್ರೋಲ್ ಬಂಕ್ ಇವ್ರಿಗೆ ಹುಡುಗಿಗೆ ಬಾಯಿ ಹೇಳ್ತವನೆ. ಎಮ್ಮಿ ಎಮ್ಮೆ ಎಮ್ಮಿ ಎಮ್ಮೆ ಏನಪ್ಪ ಇದು ಕೊಡಲ್ಲ. ಎಮ್ಮಿ ಎಮ್ಮಿನಾ ನೋಡಲ್ಲ ನಾವು ಎರಡು ಒಂದಾಗೆ ಎಮ್ಮಿ.
ನೋಡಿದ್ರಲ್ಲ ಸಾಯಿಬಾಬಾನ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ನಾವಂತೂ ಇಲ್ಲಿಗೆ ಬಂದು ತುಂಬಾ ಖುಷಿ ಪಟ್ವಿ, ತುಂಬಾ ಪೀಸ್ಫುಲ್ ಆಗಿತ್ತು. ಹಾಗೆ ಬ್ಯಾಂಗ್ಳೂರ್ ಟು ಹಾಸನ ಯಾರಾದರೂ ಟ್ರಾವೆಲ್ ಮಾಡೋದಿದ್ರೆ ದಯವಿಟ್ಟು ಇಲ್ಲೊಂದ್ಸಲ ವಿಸಿಟ್ ಕೊಟ್ಟು ಹೋಗಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಸಂಜೆ ಇದೆ, ಮತ್ತೆ ಬರ್ಡೇ ವ್ಲಾಗ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲವ್ ಯು ಆಲ್.